ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸು ದಿಕ್ ತಪ್ಪೋಯ್ತಾ ಅಂತ 2900ಕ್ಕೂ ಹೆಚ್ಚು ವಿಡಿಯೋ ಅಂತಾರೆ, ಫೋಟೋ ಅಂತಾರೆ, ಕೇಸ್ ಖತಮ್ ಆಗೋಯ್ತಾ ಅಂತ. ನನಗೆ ಈ ಇಡೀ ಪ್ರಕರಣ ಆಕ್ಚುಲಿ ನಿಮ್ಗೆ ಹೇಳ್ತೀನಿ, ಸರ್ಕಾರ ಕೂಡ ಹ್ಯಾಂಡಲ್ ಮಾಡ್ತಾ ಇರೋ ರೀತಿ ಕನ್ವಿನ್ಸಿಂಗ್ ಅನಿಸ್ತಾ ಇಲ್ಲ ರೀ. ಬರೀ ಬಾಯಿ ಮಾತುಗಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ. ದಾಖಲೆ ಇದೆ, ವಿಡಿಯೋ ಇದೆ, ರಾಜಕೀಯ ಏಟು ಎದುರೇಟಿಗೆ ಏನು ಕೇಸ್ ಸೀಮಿತಗೊಳಿಸ್ಕೊಂಡು ಕೂತ್ಕೊಂಡಿದ್ದೀರಾ ನೀವು? ಆರೋಪಿಗಳು ಬಹಳ ಮಜಾ ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ. ಒಬ್ಬ ಜರ್ಮನಿ ಅವ್ರ ತಂದೆ ಅದು ಎಲ್ಲಿದ್ದಾರೋ ಗೊತ್ತಿಲ್ಲ. ನನಗೆ ಇದೆ ಬಹಳ ಬೇಜಾರು ಅಂತ ಅನ್ಸೋದು. ಬಹಳ ನೇರವಾಗಿ ಹೇಳ್ತೀನಿ ಕೇಳಿ, ಕೇವಲ ರಾಜಕೀಯ ಏಟು ಎದುರೇಟು. ಇಲ್ಲಿರೋರಿಗೆ ಯಾರಿಗಾದ್ರೂ ಬೇಸಿಕ್ ಸೆನ್ಸ್ ಇದೆಯಾ? ಸಂತ್ರಸ್ತೆ 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 ಅಂತಿರಲ್ಲ ತಾವೆಲ್ಲರೂ, ನಿಜವಾಗಿ ಅವ್ರಿಗೆ ನ್ಯಾಯ ಸಿಗಬೇಕು ಅಂತಿದ್ಯಾ ನಿಮಗೆ? ರೇವಣ್ಣವ್ರು ಏನು ಎಸ್ಕೇಪ್ ಆದ್ರೂ ಸರ್ಕಾರ ಕಾಂಪ್ರಮೈಸ್ ಆಟ ಆಡ್ತಾ ಇದೆಯೋ? ಪೆನ್ ಡ್ರೈವ್ ಕೇಸ್ನ ಎಲ್ಲ ಆರೋಪಿಗಳ ಬೆನ್ನಿಗೆ ಸರ್ಕಾರ ನಿಂತ್ಕೊಂಡಿದ್ಯಾ? ಕಠಿಣ ಕ್ರಮ, ಅರೆಸ್ಟ್ ಮಾಡ್ತೀವಿ. ಎಲ್ಲಿ ಅಪ್ಪ ಪ್ರಮುಖ ಆರೋಪಿಗಳನ್ನ ಎಲ್ಲಿ ಬಂಧಿಸಿದ್ದೀರಿ? ಎಲ್ಲ ಓಡಾಡ್ಕೊಂಡು ಕಣ್ಮುಂದೆನೇ ಇದ್ರು. 2 ದಿನದ ಹಿಂದೆಯಿಂದ ಕಾಣಿಸ್ತಾ ಇಲ್ಲ ಅಪ್ಪ. ಸತೀಶ್ ಬಾಬು ಆ ಮನುಷ್ಯನನ್ನ ಅರೆಸ್ಟ್ ಮಾಡಿದ್ದಾರೆ, ಗೊತ್ತಾಯ್ತಾ? ಮೈಸೂರು ಪ್ರಕರಣದಲ್ಲಿ. ಅದು ಏನು 364A 365 IPC 34 ಅಂತ ಗಂಭೀರ ಪ್ರಕರಣಗಳು, ನಾನ್ ಬೇಲಬಲ್ ಅಫೆನ್ಸಸ್. ಅದರಲ್ಲಿ A1 ಯಾರು? ರೇವಣ್ಣ ಸಾಹೇಬ್ರು. ಅವ್ರು ಅಲ್ಲೇ ಓಡಾಡ್ಕೊಂಡಿದ್ರು. ಸುಮ್ಮನೆ ಇದು ಬಂಧನ ಭೀತಿ, ಅದು ಇದು ಲಾಲ್ಟು ಪುಲ್ಟು ಅನ್ಕೊಂಡು ಸುಮ್ಮನೆ ನಾವು, ಗೊತ್ತಾಯ್ತೆ? ಇದಕ್ಕೆ ಇನ್ನು ಮೇಜರ್ ಇಶ್ಯೂ ಒಂದು ಮುಂದಿನ ಬ್ರೇಕಿಂಗ್ ಪ್ಲೇ ಮಾಡಿ ಐ ವಿಲ್ ಟೆಲ್ ಯು ಅಬೌಟ್ ದಿಸ್. ಯಾಕೆ ಇದು ಅಂತ. ಈಗ ರೇವಣ್ಣ ಅವ್ರ ವಿರುದ್ಧ ಸಂತ್ರಸ್ತೆಯೊಬ್ಬರನ್ನ ಕಿಡ್ನಾಪ್ ಮಾಡಿದ್ರು ಅನ್ನೋ ಪ್ರಕರಣ ದಾಖಲಾಯ್ತಲ್ಲಪ್ಪ. ಎಲ್ಲಿ ಆ ಸಂತ್ರಸ್ತೆ? ಎಲ್ಲಿ? ವೇರ್ ಇಸ್ ಶಿ? ಯಾರು ಹುಡುಕಿದ್ದು? ನಾನು ನಿನ್ನೆ 9 ಗಂಟೆಯಲ್ಲಿ ಇದೇ ಸುದ್ದಿಯನ್ನು ಕೇಳಿದೆ, ಇದೇ ಪ್ರಶ್ನೆ ಕೇಳಿದೆ. 2-3 ದಿನ ಅಲ್ಲ ರೀ, 29ನೇ ತಾರೀಕಿನ ಪತ್ತೆ ಇಲ್ಲ ರೀ ಸಾಹೇಬ್ರೆ. 5 ದಿನ ಆಗೋಯ್ತು. ಅವ್ರ ಮಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ತಾಯಿ ಕೂಡ ವಿಡಿಯೋದಲ್ಲಿದ್ದಾರೆ. ಆ ಹೆಣ್ಮಗಳು ಪಾಪ ಬಹಳ ನೊಂದ್ಕೊಂಡಿದ್ದಾರೆ, ಬೆದರಿಸಿದ್ದಾರೆ. ಎಂಥ ಪ್ರಕರಣ ಅದು! SIT 3 ತಂಡಗಳನ್ನ ರಚನೆ ಮಾಡಿದೆ. ರಾತ್ರೋರಾತ್ರಿ ರೇವಣ್ಣ ಪ್ರಜ್ವಲ್ಗೆ ಸೇರಿದ್ದ ಸ್ಥಳಗಳ ಮೇಲೆ ರೇಡು ನಡೆಸಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಾಲಿಗ್ರಾಮ, ಹೊಳೆ ನರಸೀಪುರ, ಬೇರೆ ಬೇರೆ ಕಡೆಗಳಲ್ಲಿ. ಬಟ್ ಆ ಹೆಣ್ಮಗಳಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ರೇನ್ರಿ? ಅವ್ರಿಗೆ ಇವ್ರ ಬೈಕೋ, ಇವ್ರಿಗೆ ಅವ್ರ ಬೈಕೋ, ಇಬ್ಬಿಬ್ರಿಗೂ ಒಬ್ಬೊಬ್ರಿಗೂ ಬೈಕಂಡು ಕೂತ್ಕೊಳ್ಳೋದು. ಗೊತ್ತಿಲ್ವಾ ಅವರು ಅಂತ. 420 ಅಂತ ಇನ್ನೊಬ್ರು, 1840 ಅಂತ ಇನ್ನೊಬ್ರು. ಇದ್ರ ನಡುವೆ ಏನ್ರಿ, ಎಲ್ಲಿಗ್ರಿ ಬಂದು ನಿಂತ್ಕಂತು ಪ್ರಕರಣ? ಹೇಳ್ರಿ, ಉತ್ತರ ಕೊಡ್ರಿ ಯಾರಾದ್ರೂ. ಹೂ ಹ್ಯಾಸ್ ಗಾಟ್ ದಿ ಕನ್ವಿಕ್ಷನ್? ಯಾರಿಗೆ ಕಮಿಟ್ಮೆಂಟ್ ಇದೆ ಪ್ರಕರಣದಲ್ಲಿ ನಿಜವಾಗಿಯೂ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸಬೇಕು ಅಂತ ಮಾತಾಡ್ತಾರೆ ಮಾರುತಿ ಪಾವಗಡ, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್. ಏನಂತೀರಿ ಮಾರುತಿ ತಾವು? ಚಂದನ್ ಶರ್ಮಾ, ಈ ಪ್ರಕರಣದಲ್ಲಿ ಕಳೆದ 5-6 ದಿನಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ಯಾರು ಕೂಡ ಸಂತ್ರಸ್ತೆಗೆ ನಿಜವಾದಂತಹ ಒಂದು ನ್ಯಾಯ ಕೊಡಿಸ್ಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಪ್ರಕರಣದ ಆದಿ ಸಾಗ್ತಾ ಇದೆ ಅಂತ ಅನ್ಸೋದಿಲ್ಲ. ಯಾಕಂತ ಹೇಳಿದ್ರೆ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರ ಇದ್ದಾಗ್ಲೂ ಕೂಡ ಅವರ ಬಗ್ಗೆ ನಿಗಾ ಇಡ್ಲಿಲ್ಲ. ಅದೇ ರೀತಿ ರೇವಣ್ಣ ಅವರು ಕಳೆದ 3-4 ದಿನಗಳಿಂದಲೂ ಕೂಡ ಬೆಂಗಳೂರಲ್ಲೇ ರೌಂಡ್ಸ್ ಆಗ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಅವರನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡಲಿಲ್ಲ. ನಮ್ಮ ಪಾಡಿಗೆ ನಾವು ಒಂದು SIT ಇಂದ ನೋಟಿಸ್ ಕೊಟ್ವಿ, ನೋಟಿಸ್ಗೆ ಮನ್ನಣೆ ಹಾಕಿ ಬಂದು ನಮ್ಮ ಮುಂದೆ ಹಾಜರಾಗ್ತಾರೆ ಅನ್ನುವಂತ ಒಂದು ರೀತಿಯಲ್ಲೇ SIT ಅಧಿಕಾರಿಗಳು ಇದ್ದಂತೆ ಕಾಣಿಸ್ತಾ ಇದೆ. ಆದ್ರೆ 2-3 ದಿನಗಳಿಂದ ರೇವಣ್ಣ ಅವರು ಬೆಂಗಳೂರಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಆತ ಹಾಸನದಲ್ಲೂ ಕೂಡ ಇಲ್ಲ. ಹೀಗಾಗಿ ಇವರೇ ಅವರನ್ನ ಬಿಟ್ಟು ಕಳಿಸಿದ್ರ ಅನ್ನುವಂತಹ ಒಂದು ರೀತಿಯಲ್ಲಿ ಅನುಮಾನ ಬರ್ತಾ ಇರುವಂತದ್ದು ನಿಜ. ಒಂದ್ ಕಡೆ ಸಂತ್ರಸ್ತೆಯರು ಹೊರಗಡೆಗೆ ಬಂದು ದೂರು ಕೊಡ್ತಾ ಇದ್ದಾರೆ, ಮತ್ತೊಂದ್ ಕಡೆ SIT ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು ಇದನ್ನ ಬಹಳಷ್ಟು ಗಂಭೀರವಾಗಿ ತೀರ್ಕೊಳ್ಳಿಲ್ವಾ ಅನ್ನುವಂತ ಒಂದು ಪ್ರಶ್ನೆಗಳು ಉದ್ಭವ ಆಗ್ತವೆ. ಇದು ಕೇವಲ
ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪ ಈ ಪ್ರಕರಣದಿಂದ ನಮ್ಮ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ರಾಜಕೀಯ ಲಾಭ ಆಯ್ತು ಅನ್ನುವಂತಹ ಒಂದು ರೀತಿಯಲ್ಲಿ ಈ ಪ್ರಕರಣವನ್ನ ಮೂರು ಪಕ್ಷದ ನಾಯಕರು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರಾ ಅನ್ನುವಂತಹ ಒಂದು ಅನುಮಾನಗಳು ಬರ್ತಾ ಇರುವಂತದ್ದು ನಿಜ. ಒಟ್ಟಾರೆ ನಾವು ಇಂಥ ಒಂದು ಪ್ರಕರಣಗಳು ಬಂದಾಗ ನೋಡಿದ್ದಾದ್ರೆ ಈ ಪ್ರಕರಣಗಳು ಬೆಳಕಿಗೆ ಬರೋದೇ ಒಂದು ರೀತಿ ಆಗುತ್ತೆ. ಬೆಳಕಿಗೆ ಬಂದ ಬಳಿಕ ಸಂತ್ರಸ್ತೆಯರಿಗೆ ನಿಜವಾದಂತಹ ಒಂದು ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂತಹ ಇಂದಿನ ಪ್ರಕರಣಗಳೇನಿದ್ದಾವೆ ಅದೇ ರೀತಿಯಾಗಿ SIT ಇವತ್ತಿನ ಒಂದು ತನಿಖೆಯ ದಾರಿನೂ ಕೂಡ ಹಿಡಿತಾ ಇದೆಯಾ ಅನ್ನುವಂತಹ ಒಂದು ಅನುಮಾನ ಸಹಜವಾಗಿ ಉಟ್ಕೊಳ್ಳುತ್ತೆ ಚಂದನ್ ಶರ್ಮಾ. ಅಬ್ಸಲ್ಯೂಟ್ಲಿ ಟ್ರೂ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.